ಸಮಾಜ ಸೇವಕ ಬಾಬು ಪಿಲಾರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪ್ರಕಟವಾಗಿದ್ದರು. ರಾಜ್ಯ ಪ್ರಶಸ್ತಿಯ ಕರೆ ಬಂದ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ತೆರಳಿ ಅಲ್ಲಿಯೂ ಗೊಂದಲದ ವಿಚಾರ ಆಗಿತ್ತು. ಅಧಿಕಾರಿಗಳ ಕಣ್ತಪ್ಪಿನಿಂದ ಆದ ಗೊಂದಲಕ್ಕೆ ಸ್ಥಳೀಯ ಶಾಸಕರು ವಿಷಾದ ವ್ಯಕ್ತಪಡಿಸಿದ್ದು, ನಿಸ್ವಾರ್ಥ ಸಮಾಜ ಸೇವಕ ಬಾಬು ಪಿಲಾರ್ ಅವರಿಗೆ ಈ ಬಾರಿಯ ಜಿಲ್ಲಾ ಪ್ರಶಸ್ತಿ ನೀಡುವ ಬಗ್ಗೆ ಭರವಸೆ ನೀಡಿದ್ದರು. ಈ ಕಾರಣಕ್ಕಾಗಿ ಸ್ಪೀಕರ್ ಯುಟಿ ಖಾದರ್ ಅವರು ಗುರುವಾರ ಸರ್ಕ್ಯೂಟ್ ಹೌಸ್ಗೆ ಬಾಬು ಪಿಲಾರ್ ಅವರನ್ನು ಕರೆದು ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಈ ಬಗ್ಗೆ ಬಾಬು ಪಿಲಾರ್ ಅವರನ್ನು ಅಬ್ಬಕ್ಕ ಟಿವಿ ಸಂಪರ್ಕಿಸಿದಾಗ, ಸರ್, ನಿಮಗೆ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ಎರಡು ಕೂಡ ಪ್ರಕಟ ಆಗಿರುವ ಸಂತೋಷವನ್ನು ವ್ಯಕ್ತಪಡಿಸಿದ್ದೆವು. ಅಧಿಕಾರಿಗಳ ಕಣ್ತಪ್ಪಿನಿಂದ ಒಂದು ಸ್ವಲ್ಪ ಗೊಂದಲ ಆಗಿದ್ದನ್ನು ಕೂಡ ತಿಳ್ಕೊಂಡಿದ್ದೇವೆ. ಹೌದು. ಇವತ್ತು ನೀವು ಜಿಲ್ಲಾ ಪ್ರಶಸ್ತಿ ಸ್ವೀಕರಿಸಿದ್ದೀರಾ? ಹೌದು, ಹೋಗಿದ್ದೆ ನಾನು. ನಮ್ಮ ವಿಧಾನಸಭಾ ಸ್ಪೀಕರ್ ಅವರು ನನ್ನನ್ನು ಮಂಗಳೂರಿನ ಸರ್ಕಿಟ್ ಹೌಸ್ಗೆ ಬರ್ಲಿಕ್ಕೆ ಹೇಳಿದ್ರು. ಹಾಗೆ ನಾನು ಇವತ್ತು ಸ್ವಲ್ಪ ಬೇಗ ಬರ್ಲಿಕ್ಕೆ ಹೇಳಿದ್ರು. ನಾನು ಸ್ವಲ್ಪ ತಡವಾಗಿತ್ತು, ಆದ್ರೆ ಅವಸರವಾಗಿ ಹೋಗಿ ಬಂದೆ. ಮತ್ತೆ ಅಲ್ಲಿ ನಮ್ಮ ಮಾಧ್ಯಮದವರು ತುಂಬಾ ಜನ ಇದ್ರು. ಅಲ್ಲಿ ನಮ್ಗೆ ವಿಷಯ ಹೇಳಿ ಸ್ವಲ್ಪ ಎಡವಟ್ಟು ಆಗಿದೆ, ನಾವು ಜಿಲ್ಲಾ ಪ್ರಶಸ್ತಿಯನ್ನು ಈಗ ಕೊಡ್ತಾ ಇದ್ದೇವೆ ಅಂತ ಹೇಳಿ ಪ್ರಶಸ್ತಿ ಪ್ರದಾನ ಮಾಡಿದ್ರು. ತುಂಬಾ ಸಂತೋಷ ಆಯ್ತು ನನ್ಗೆ. ಈಗ ರಾಜ್ಯ ಪ್ರಶಸ್ತಿಯ ಬಗ್ಗೆ ಏನಾದ್ರು ಹೇಳಿಕೆ ಇತ್ತ? ರಾಜ್ಯ ಪ್ರಶಸ್ತಿ ಬಗ್ಗೆ ಅವತ್ತೆಲ್ಲ ಹೇಳಿದ್ದೇನೆ. ಮಾಧ್ಯಮದವರ ಎದುರೆಲ್ಲ ಹೇಳಿರುವಂತದ್ದೆಲ್ಲ ವಿಷಯ ಪ್ರಸಾರ ಆಗಿದೆ. ಆದ್ರೆ ನನ್ನನ್ನು ಅವತ್ತು ಮುಂಚಿನ ದಿವಸ ಮಾಹಿತಿ ಕೊಟ್ಟು, ನಾಳೆ ನಿಮ್ಗೆ ಪ್ರಶಸ್ತಿ ಪ್ರದಾನ ಮಾಡ್ಲಿಕ್ಕೆ ಉಂಟು, ಕರ್ನಾಟಕ ಸುವರ್ಣ ಸಂಭ್ರಮದ್ದು, ನೀವು ಬರ್ಬೇಕಂತ ಒಬ್ರು ಅಧಿಕಾರಿ ಫೋನ್ ಮಾಡಿ ಹೇಳಿದ್ರು. ಅದು ಸರಿ ಅಲ್ಲ. ಈಗ ಏನಾದ್ರು ಸ್ಪೀಕರ್ ಇಂದ ಭರವಸೆ ಸಿಕ್ಕಿದೆಯಾ? ರಾಜ್ಯ ಪ್ರಶಸ್ತಿ ಏನಾದ್ರು ನಿಮಗೆ ಕೊಡಿಸ್ತೇವೆ ಅಂತ ಹಾಗೇನಾದ್ರು ಮಾಧ್ಯಮದವರು ಹೇಳಿದ್ರು. ನೀವದು ಬರುವ ವರ್ಷದ್ದು ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ. ಅದಕ್ಕೆ ನೆಗಡಿ ತಲೆ ಎಲ್ಲ ಆಡಿದ್ರು, ಮತ್ತೆ ಬೇರೆ ಏನು ಮಾತಿನಲ್ಲಿ ಹೇಳಿಲ್ಲ. ಹಾಗೆ ಅಂತ ತುಂಬಾ ಸಂತೋಷ ಆಗಿದೆ ಬಾಬಣ್ಣ ನಿಮಗೆ? ನನಗೂ ಸಂತೋಷ ಆಯ್ತು. ಮತ್ತೆ ಇದಕ್ಕೆ ಪ್ರಯತ್ನ ಪಟ್ಟವರು ತುಂಬಾ ಜನ ಇದ್ದಾರೆ, ಅವರಿಗೆಲ್ಲರಿಗೂ ನನ್ನ ಧನ್ಯವಾದ. ಮತ್ತೆ ಎಂತ ಗೊತ್ತುಂಟಾ, ಇದು ಇಷ್ಟೊಂದು ಪ್ರಚಾರಕ್ಕೆ ಬಂದದ್ದು ನಮ್ಮ ಉಳ್ಳಾಲ ಪ್ರೆಸ್ ಕ್ಲಬ್ನವರು ಪ್ರಶಸ್ತಿ ಪ್ರದಾನ ಆಗುವ ಒಂದು 10 ದಿವಸಕ್ಕೆ ಮುಂಚೆ ನನ್ನನ್ನು ಕರೆದು ಪ್ರೆಸ್ ಕ್ಲಬ್ ಅಲ್ಲಿ ಸನ್ಮಾನ ಮಾಡಿದ್ರು. ಇದರಿಂದಾಗಿ ಅದು ಇಡೀ ರಾಜ್ಯದಲ್ಲಿ ಪ್ರಸಾರ ಆಗಿ ಆ ಬಾಬು ಪಿಲಾರ್ ಅನ್ನುವ ಒಂದು ಹೆಸರು ತುಂಬಾ ಪ್ರಚಾರಕ್ಕೆ ಬಂತು. ಹಾಗೆ ಅದರಲ್ಲಿ ಏನೋ ಅಲ್ಲಿ ಅಧಿಕಾರಿಗಳಿಗೆ ಅದರ ಪ್ರಭಾವ ಬೀರಿ ಏನೋ ಎಡವಟ್ಟಾಗಿದೆ ಏನೋ ಅಂತ ನಾನು ಅಲ್ಲಿ ಅರ್ಜಿ ಕೊಟ್ಟದ್ದು ಜಿಲ್ಲಾ ಅಲ್ಲ. ನನ್ನ ಲೆಕ್ಕದಲ್ಲಿ ಬಾಬು ಪಿಲಾರ್ ಅವರು ಮಾಡಿರುವಂತ ನಿಸ್ವಾರ್ಥ ಸೇವೆ ಕೂಡ ಅದಕ್ಕೆ ಕಾರಣ ಅಂತ ನಾನು ಗ್ರಹಿಸ್ತೇನೆ. ಸರಿ ಉಂಟು. ಸೇವೆ ಇದ್ದಿದ್ರಿಂದ, ನೀವು ಸೇವೆ ಮಾಡಿರೋದ್ರಿಂದ ಪ್ರೆಸ್ ಕ್ಲಬ್ ಅಲ್ಲಿ ಗುರುತಿಸಿದ್ದಾರೆ ಅಂತ ನನ್ನ ಭಾವನೆ. ಧನ್ಯವಾದ ಸರ್.